ವಸಂತ್ ಗಿಳಿಯರ್ ಅವರೇ, ರಿಪಬ್ಲಿಕ್ ಕನ್ನಡ ಈಗಲೂ ಚಾಲೆಂಜ್ ಮಾಡುತ್ತೆ. ಯಾರಾದರೂ ಒಬ್ರು ಬಂದು ಕೂತ್ಕೊಳ್ಳಿ, ಖಾಲಿ ಚೇರ್ ಇದೆ ಇಲ್ಲಿ, ಅವರೊಬ್ಬರೇ ಮಾತಾಡಲಿ, ನಾವು ಅವಕಾಶವನ್ನು ಕೊಡ್ತೀವಿ. ಓಪನ್ ಚಾಲೆಂಜ್. ಇವ್ರು ಷಡ್ಯಂತ್ರ ಮಾಡಿಲ್ಲ ಅಂತೇಳಿ ಪ್ರೂವ್ ಮಾಡಲಿ, ಇವರು ಹುನ್ನಾರ ಮಾಡಿಲ್ಲ ಅನ್ನೋದು ಪ್ರೂವ್ ಮಾಡಿ. ಯಾಕೆ ಬರಲ್ಲ ಅವರು? ಯಾಕೆ ಮಾಧ್ಯಮದವ್ರು ಕಂಡ್ರೆ ಭಯ? ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ನಾವು ಮೇನ್ ಸ್ಟ್ರೀಮ್ಗಳಿಗೆ ಹೋಗಬಾರ್ದು, ನಾವು ಬರೀ ಯೂಟ್ಯೂಬರ್ಗಳಲ್ಲೇ ನಾವು ನಮ್ಮ ಸ್ಟೇಟ್ಮೆಂಟನ್ನು ಕೊಡಬೇಕು ಅಂತೇಳಿ. ನಾವು ಕೇಳೋ ಒಂದೇ ಪ್ರಶ್ನೆಗೆ ಅವರು ಸಣ್ಣದಾದಂಥ ಉತ್ತರವನ್ನು ಕೊಡ್ತಾರೆ. ಕೊಡಲಿ ಅಂತ ನಾವು ಭಾವಿಸ್ತೀವಿ, ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇರಲಿ, ನಾವು ಓಪನ್ ಚಾಲೆಂಜ್ ಹಾಕಿದ್ದೀವಿ. ಯಾವುದೇ ಟೈಮಲ್ಲಿ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಜಯಂತ್ ಆಗಿರ್ಬೋದು, ಗಿರೀಶ್ ತಿಮ್ರೋಡಿ ಆಗಿರ್ಬೋದು, ಯಾರೇ ಬೇಕಾದರೂ ಬಂದು ಕೂತ್ಕೊಳ್ಳಿ, ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ನೋಡೋಣ. ಕೊಡಲ್ಲ. ಇರಲಿ. ವಸಂತ್ ಗಿಳಿಯರ್ ಅವರೇ ನೋಡಿ, SIT ಫಾರ್ಮ್ ಆಗಿದ್ದು ಏನಕ್ಕೆ? ಸತ್ಯ ಶೋಧನೆ ಮಾಡಿ ಕೋರ್ಟಿಂದ ಆದೇಶ ಇತ್ತು, ಇವರು ಕೋರ್ಟಿಗೆ ತೊಗೊಂಡೋದ್ರು. ಇವರಲ್ಲಿ ಏನು ಮಾಡಿದ್ರು? ಉತ್ಖನನವನ್ನು ಮಾಡಿ ನೀವು ಸತ್ಯ ಶೋಧನೆ ಮಾಡಿ ಅಂತಂದರು. ಆ ಬುರ್ಡೆ ಕೇಸ್ನಲ್ಲಿ ಇನ್ನೂ ಕನ್ಕ್ಲೂಷನ್ಗೆ ಬಂದಿರಲಿಲ್ಲ. ಇದ್ರ ನಡುವೆ ಬಂಗ್ಲಾ ಗುಡ್ಡಾಗ ಹೋದ್ರು, ಬೇರೆ ಬೇರೆ ಇನ್ವೆಸ್ಟಿಗೇಷನ್ಗಳನ್ನು ಮಾಡೋದಕ್ಕೆ ಮುಂದಾದರು. ಯಾಕೆ ಈ ಥರದ ಡೈವರ್ಟ್ಗಳಾಯಿತು ಅಂತ ನೋಡಿ ಸರ್, ರಾಜ್ಯದಲ್ಲಿ ಜನಾಕ್ರೋಶ ಭುಗಿಲೇಳದೆ ಇದ್ದಿದ್ರೆ ಇವರು ಧರ್ಮಸ್ಥಳದ ದೇವಸ್ಥಾನದ ಬಾಗಿಲ ತನಕ ಆಗಿತಾ ಇದ್ರು. ಚಿನ್ನಯ್ಯ ತೋರಿಸ್ತಲೇ ಹೋಗ್ತಾ ಇದ್ದ. ಇವತ್ತು KV ಧನಂಜಯ ಅವರ ಬಗ್ಗೆ ನನಗೆ ಬಹಳ ಆಶ್ಚರ್ಯ ಅನ್ಸೋದು. ಒಬ್ಬ ಗೌರವಾನ್ವಿತ ಅಲ್ಲ ಆ ಮನುಷ್ಯ, ಸುಪ್ರೀಂ ಕೋರ್ಟ್ನ ಒಬ್ಬ ವಕೀಲರಾಗಿ ಇವರೇ ಅರ್ಜಿಯನ್ನ ಹಾಕಿ, ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹಲೋ, ಕೇಳಿಸ್ತದೆ, ಹೇಳಿ, ಕಂಟಿನ್ಯೂ ಮಾಡಿ ಪ್ಲೀಸ್. ಇವರೇ ಅರ್ಜಿಯನ್ನ ಹಾಕಿ ಸುಪ್ರೀಂ ಕೋರ್ಟ್ ಇವರ ಮುಖದ ಮೇಲೆ ಬಿಸಾಡ್ದಾಗೆ ಅದು ಚೀಮಾರಿ ಹಾಕಿ ಅದನ್ನ ರಿಜೆಕ್ಟ್ ಮಾಡಿದಾಗಿಯೂ ಕೂಡ ಕರ್ನಾಟಕಕ್ಕೆ ಬಂದು ಮೀಡಿಯಾದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಕತೆ ಹೊಡ್ಕೊಂಡು ಅಲ್ಲಿ ನಾಳೆ ದಿವಸ ಅಲ್ಲಿ ಮೂಳೆಗಳು ಅಸ್ಥಿಗಳು ಸಿಗದೆ ಇದ್ರೆ ಅದಕ್ಕೆ ನನ್ನದು ಆಕ್ಷೇಪ ಇದೆ ಅನ್ನೋ ರೀತಿಯಲ್ಲಿ ಮಾತಾಡುವಂತ ಆ ಮನುಷ್ಯ ಇಡೀ ಕೋಟ್ಯಾಂತರ ಜನರ ಧಾರ್ಮಿಕ ಭಾವನೆಗೆ ನೋವು ಮಾಡ್ದಾಗ ಆಗಿಲ್ವ? ಈಗ ಒಬ್ಬ ಚಿನ್ನಯ್ಯ, ಅವನೊಬ್ಬ ಅನಕ್ಷರಸ್ಥ, ಆತನಿಗೆ ಈ ಸಾಮಾಜಿಕ ಜ್ಞಾನಗಳಿಲ್ಲ, ಆತನಿಗೆ ಆಮಿಷವನ್ನ ಒಡ್ಡಿ ಆತನ ಪ್ರಲೋಭನೆಗೆ ಒಳಪಡಿಸಿ ಅವನನ್ನು ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲ ಈ ಷಡ್ಯಂತ್ರದಲ್ಲಿ ಪಾಲ್ದಾರನಾಗ್ತಾನೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ಯಾವ್ದಿದೆಯಾ ಸರ್? ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಈ ಷಡ್ಯಂತ್ರದ ರೂವಾರಿಗಳನ್ನ ಬಂಧಿಸಬೇಕು. ಸರ್ಕಾರದ ಬಗ್ಗೆ ಏನಾದ್ರೂ ಗೌರವ ಮೂಡಬೇಕಿದ್ರೆ ಇನ್ನು 24 ಗಂಟೆಯ ಒಳಗಾಗಿ ಈ ಷಡ್ಯಂತ್ರದ ಏನು ಬುರುಡೆ ತಂದು ಕೊಟ್ಟವನ ಗಿರೀಶ್ ಮಟ್ಟಣ್ಣನವರ ಅಥವಾ ಜಯಂತ ತಂಗಚ್ಚನ್ನ, ವಿಠಲನ, ಮಹೇಶ್ ಶೆಟ್ಟಿ ತಿಮ್ಮರೋಡಿನ ಇವ್ರನ್ನ ಬಂಧನಕ್ಕೆ ಒಳಪಡಿಸ್ಬೇಕು ಇವರು. ಇಲ್ಲದಿದ್ರೆ ಸರ್ಕಾರಕ್ಕೆ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಯಾವುದೇ ವಸಂತ್ ಗಿಳಿಯರ್ ಅವರೇ, ರಿಪಬ್ಲಿಕ್ ಕನ್ನಡ ಈಗಲೂ ಚಾಲೆಂಜ್ ಮಾಡುತ್ತೆ. ಯಾರಾದರೂ ಒಬ್ರು ಬಂದು ಕೂತ್ಕೊಳ್ಳಿ, ಖಾಲಿ ಚೇರ್ ಇದೆ ಇಲ್ಲಿ, ಅವರೊಬ್ಬರೇ ಮಾತಾಡಲಿ, ನಾವು ಅವಕಾಶವನ್ನು ಕೊಡ್ತೀವಿ. ಓಪನ್ ಚಾಲೆಂಜ್. ಇವ್ರು ಷಡ್ಯಂತ್ರ ಮಾಡಿಲ್ಲ ಅಂತೇಳಿ ಪ್ರೂವ್ ಮಾಡಲಿ, ಇವರು ಹುನ್ನಾರ ಮಾಡಿಲ್ಲ ಅನ್ನೋದು ಪ್ರೂವ್ ಮಾಡಿ. ಯಾಕೆ ಬರಲ್ಲ ಅವರು? ಯಾಕೆ ಮಾಧ್ಯಮದವ್ರು ಕಂಡ್ರೆ ಭಯ? ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ನಾವು ಮೇನ್ ಸ್ಟ್ರೀಮ್ಗಳಿಗೆ ಹೋಗಬಾರ್ದು, ನಾವು ಬರೀ ಯೂಟ್ಯೂಬರ್ಗಳಲ್ಲೇ ನಾವು ನಮ್ಮ ಸ್ಟೇಟ್ಮೆಂಟನ್ನು ಕೊಡಬೇಕು ಅಂತೇಳಿ. ನಾವು ಕೇಳೋ ಒಂದೇ ಪ್ರಶ್ನೆಗೆ ಅವರು ಸಣ್ಣದಾದಂಥ ಉತ್ತರವನ್ನು ಕೊಡ್ತಾರೆ. ಕೊಡಲಿ ಅಂತ ನಾವು ಭಾವಿಸ್ತೀವಿ, ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇರಲಿ, ನಾವು ಓಪನ್ ಚಾಲೆಂಜ್ ಹಾಕಿದ್ದೀವಿ. ಯಾವುದೇ ಟೈಮಲ್ಲಿ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಜಯಂತ್ ಆಗಿರ್ಬೋದು, ಗಿರೀಶ್ ತಿಮ್ರೋಡಿ ಆಗಿರ್ಬೋದು, ಯಾರೇ ಬೇಕಾದರೂ ಬಂದು ಕೂತ್ಕೊಳ್ಳಿ, ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಿ. ನೋಡೋಣ. ಕೊಡಲ್ಲ. ಇರಲಿ. ವಸಂತ್ ಗಿಳಿಯರ್ ಅವರೇ ನೋಡಿ, SIT ಫಾರ್ಮ್ ಆಗಿದ್ದು ಏನಕ್ಕೆ? ಸತ್ಯ ಶೋಧನೆ ಮಾಡಿ ಕೋರ್ಟಿಂದ ಆದೇಶ ಇತ್ತು, ಇವರು ಕೋರ್ಟಿಗೆ ತೊಗೊಂಡೋದ್ರು. ಇವರಲ್ಲಿ ಏನು ಮಾಡಿದ್ರು? ಉತ್ಖನನವನ್ನು ಮಾಡಿ ನೀವು ಸತ್ಯ ಶೋಧನೆ ಮಾಡಿ ಅಂತಂದರು. ಆ ಬುರ್ಡೆ ಕೇಸ್ನಲ್ಲಿ ಇನ್ನೂ ಕನ್ಕ್ಲೂಷನ್ಗೆ ಬಂದಿರಲಿಲ್ಲ. ಇದ್ರ ನಡುವೆ ಬಂಗ್ಲಾ ಗುಡ್ಡಾಗ ಹೋದ್ರು, ಬೇರೆ ಬೇರೆ ಇನ್ವೆಸ್ಟಿಗೇಷನ್ಗಳನ್ನು ಮಾಡೋದಕ್ಕೆ ಮುಂದಾದರು. ಯಾಕೆ ಈ ಥರದ ಡೈವರ್ಟ್ಗಳಾಯಿತು ಅಂತ ನೋಡಿ ಸರ್, ರಾಜ್ಯದಲ್ಲಿ ಜನಾಕ್ರೋಶ ಭುಗಿಲೇಳದೆ ಇದ್ದಿದ್ರೆ ಇವರು ಧರ್ಮಸ್ಥಳದ ದೇವಸ್ಥಾನದ ಬಾಗಿಲ ತನಕ ಆಗಿತಾ ಇದ್ರು. ಚಿನ್ನಯ್ಯ ತೋರಿಸ್ತಲೇ ಹೋಗ್ತಾ ಇದ್ದ. ಇವತ್ತು KV ಧನಂಜಯ ಅವರ ಬಗ್ಗೆ ನನಗೆ ಬಹಳ ಆಶ್ಚರ್ಯ ಅನ್ಸೋದು. ಒಬ್ಬ ಗೌರವಾನ್ವಿತ ಅಲ್ಲ ಆ ಮನುಷ್ಯ, ಸುಪ್ರೀಂ ಕೋರ್ಟ್ನ ಒಬ್ಬ ವಕೀಲರಾಗಿ ಇವರೇ ಅರ್ಜಿಯನ್ನ ಹಾಕಿ
ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹಲೋ. ಕೇಳಿಸ್ತಾ ಇದೆ, ಹೇಳಿ, ಕಂಟಿನ್ಯೂ ಮಾಡಿ ಪ್ಲೀಸ್ ಪ್ಲೀಸ್. ಇವರೇ ಅರ್ಜಿಯನ್ನ ಹಾಕಿ ಸುಪ್ರೀಂ ಕೋರ್ಟ್ ಇವರ ಮುಖದ ಮೇಲೆ ಬಿಸಾಡ್ದಾಗೆ ಅದು ಚೀಮಾರಿ ಹಾಕಿ ಅದನ್ನ ರಿಜೆಕ್ಟ್ ಮಾಡಿದಾಗ್ಯೂ ಕೂಡ ಕರ್ನಾಟಕಕ್ಕೆ ಬಂದು ಮೀಡಿಯಾದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಕತೆ ಹೊಡ್ಕೊಂಡು ಅಲ್ಲಿ ನಾಳೆ ದಿವಸ ಅಲ್ಲಿ ಮೂಳೆಗಳು ಅಸ್ಥಿಗಳು ಸಿಗದೆ ಇದ್ರೆ ಅದಕ್ಕೆ ನನ್ನದು ಆಕ್ಷೇಪ ಇದೆ ಅನ್ನೋ ರೀತಿಯಲ್ಲಿ ಮಾತಾಡುವಂತ ಆ ಮನುಷ್ಯ ಇಡೀ ಕೋಟ್ಯಾಂತರ ಜನರ ಧಾರ್ಮಿಕ ಭಾವನೆಗೆ ನೋವು ಮಾಡ್ದಾಗ ಆಗಿಲ್ವಾ? ಈಗ ಒಬ್ಬ ಚಿನ್ನಯ್ಯ, ಅವನೊಬ್ಬ ಅನಕ್ಷರಸ್ಥ, ಆತನಿಗೆ ಈ ಸಾಮಾಜಿಕ ಜ್ಞಾನಗಳಿಲ್ಲ, ಆತನಿಗೆ ಆಮಿಷವನ್ನ ಒಡ್ಡಿ ಆತನ ಪ್ರಲೋಭನೆಗೆ ಒಳಪಡಿಸಿ ಅವನನ್ನು ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲ ಈ ಷಡ್ಯಂತ್ರದಲ್ಲಿ ಪಾಲ್ದಾರನಾಗ್ತಾನೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ಯಾವ್ದಿದೆಯಾ ಸರ್? ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಈ ಷಡ್ಯಂತ್ರದ ರೂವಾರಿಗಳನ್ನ ಬಂಧಿಸಬೇಕು. ಸರ್ಕಾರದ ಬಗ್ಗೆ ಏನಾದ್ರೂ ಗೌರವ ಮೂಡಬೇಕಿದ್ರೆ ಇನ್ನು 24 ಗಂಟೆಯ ಒಳಗಾಗಿ ಈ ಷಡ್ಯಂತ್ರದ ಏನು ಬುರುಡೆ ತಂದು ಕೊಟ್ಟವನ ಗಿರೀಶ್ ಮಟ್ಟಣ್ಣನವರ ಅಥವಾ ಜಯಂತ ತಂಗಚ್ಚನ್ನ, ವಿಠಲನ, ಮಹೇಶ್ ಶೆಟ್ಟಿ ತಿಮರೋಡಿನ ಇವ್ರನ್ನ ಬಂಧನಕ್ಕೊಳಪಡಿಸ್ಬೇಕು ಇವರು. ಇಲ್ಲದಿದ್ರೆ ಸರ್ಕಾರಕ್ಕೆ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಯಾವುದೇ ವಸಂತ್ ಗಿಳಿಯರ್ ಅವರೇ, ರಿಪಬ್ಲಿಕ್ ಕನ್ನಡ ಈಗಲೂ ಚಾಲೆಂಜ್ ಮಾಡುತ್ತೆ, ಯಾರಾದರೂ ಒಬ್ರು ಬಂದು ಕೂತ್ಕೊಳ್ಳಿ, ಖಾಲಿ ಚೇರ್ ಇದೆ ಇಲ್ಲಿ, ಅವರೊಬ್ಬರೇ ಮಾತಾಡಲಿ, ನಾವು ಅವಕಾಶವನ್ನು ಕೊಡ್ತೀವಿ. ಓಪನ್ ಚಾಲೆಂಜ್. ಇವ್ರು ಷಡ್ಯಂತ್ರ ಮಾಡಿಲ್ಲ ಅಂತೇಳಿ ಪ್ರೂವ್ ಮಾಡಲಿ, ಇವರು ಹುನ್ನಾರ ಮಾಡಿಲ್ಲ ಅನ್ನೋದು ಪ್ರೂವ್ ಮಾಡಲಿ. ಯಾಕೆ ಬರಲ್ಲ ಅವರು? ಯಾಕೆ ಮಾಧ್ಯಮದವ್ರು ಕಂಡ್ರೆ ಭಯ? ಡಿಸೈಡ್ ಮಾಡಿಬಿಟ್ಟಿದ್ದಾರೆ, ನಾವು ಮೇನ್ ಸ್ಟ್ರೀಮ್ಗಳಿಗೆ ಹೋಗಬಾರ್ದು, ನಾವು ಬರೀ ಯೂಟ್ಯೂಬರ್ಗಳಲ್ಲೇ ನಾವು ನಮ್ಮ ಸ್ಟೇಟ್ಮೆಂಟನ್ನು ಕೊಡಬೇಕು ಅಂತೇಳಿ. ನಾವು ಕೇಳೋ ಒಂದೇ ಪ್ರಶ್ನೆಗೆ ಅವರು ಸಣ್ಣದಾದಂಥ ಉತ್ತರವನ್ನು ಕೊಡ್ತಾರೆ. ಕೊಡಲಿ ಅಂತ ನಾವು ಭಾವಿಸ್ತೀವಿ, ಕೊಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಇರಲಿ, ನಾವು ಓಪನ್ ಚಾಲೆಂಜ್ ಹಾಕಿದ್ದೀವಿ. ಯಾವುದೇ ಟೈಮಲ್ಲಿ ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಜಯಂತ್ ಆಗಿರ್ಬೋದು, ಗಿರೀಶ್ ತಿಮ್ರೋಡಿ ಆಗಿರ್ಬೋದು, ಯಾರೇ ಬೇಕಾದರೂ ಬಂದು ಕೂತ್ಕೊಳ್ಳಿ, ನಾವು ಕೇಳುವಂಥ ಪ್ರಶ್ನೆಗೆ ಉತ್ತರವನ್ನು ಕೊಡಿ, ನೋಡೋಣ. ಕೊಡಲ್ಲ, ಇರಲಿ. ವಸಂತ್ ಗಿಳಿಯರ್ ಅವರೇ ನೋಡಿ, SIT ಫಾರ್ಮ್ ಆಗಿದ್ದು ಏನಕ್ಕೆ? ಸತ್ಯ ಶೋಧನೆ ಮಾಡಿ ಕೋರ್ಟಿಂದ ಆದೇಶ ಇತ್ತು, ಇವರು ಕೋರ್ಟಿಗೆ ತೊಗೊಂಡೋದ್ರು. ಇವರಲ್ಲಿ ಏನು ಮಾಡಿದ್ರು? ಉತ್ಖನನವನ್ನು ಮಾಡಿ ನೀವು ಸತ್ಯ ಶೋಧನೆ ಮಾಡಿ ಅಂತಂದರು. ಆ ಬುರ್ಡೆ ಕೇಸ್ನಲ್ಲಿ ಇನ್ನೂ ಕನ್ಕ್ಲೂಷನ್ಗೆ ಬಂದಿರಲಿಲ್ಲ. ಇದ್ರ ನಡುವೆ ಬಂಗ್ಲಾ ಗುಡ್ಡಾಗ ಹೋದ್ರು, ಬೇರೆ ಬೇರೆ ಇನ್ವೆಸ್ಟಿಗೇಷನ್ಗಳನ್ನು ಮಾಡೋದಕ್ಕೆ ಮುಂದಾದ್ರು. ಯಾಕೆ ಈ ಥರದ ಡೈವರ್ಟ್ಗಳಾಯಿತು ಅಂತ ನೋಡಿ ಸರ್. ರಾಜ್ಯದಲ್ಲಿ ಜನಾಕ್ರೋಶ ಭುಗಿಲೇಳದೆ ಇದ್ದಿದ್ರೆ ಇವರು ಧರ್ಮಸ್ಥಳದ ದೇವಸ್ಥಾನದ ಬಾಗಿಲ ತನಕ ಆಗಿತಾ ಇದ್ರು. ಚಿನ್ನಯ್ಯ ತೋರಿಸ್ತಲೇ ಹೋಗ್ತಾ ಇದ್ದ. ಇವತ್ತು KV ಧನಂಜಯ ಅವರ ಬಗ್ಗೆ ನನಗೆ ಬಹಳ ಆಶ್ಚರ್ಯ ಅನ್ಸೋದು. ಒಬ್ಬ ಗೌರವಾನ್ವಿತ ಅಲ್ಲ ಆ ಮನುಷ್ಯ, ಸುಪ್ರೀಂ ಕೋರ್ಟ್ನ ಒಬ್ಬ ವಕೀಲರಾಗಿ ಇವರೇ ಅರ್ಜಿಯನ್ನ ಹಾಕಿ. ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ? ಹಲೋ. ಕೇಳಿಸ್ತಾ ಇದೆ, ಹೇಳಿ, ಕಂಟಿನ್ಯೂ ಮಾಡಿ ಪ್ಲೀಸ್ ಪ್ಲೀಸ್. ಇವರೇ ಅರ್ಜಿಯನ್ನ ಹಾಕಿ ಸುಪ್ರೀಂ ಕೋರ್ಟ್ ಇವರ ಮುಖದ ಮೇಲೆ ಬಿಸಾಡ್ದಾಗೆ ಅದು ಚೀಮಾರಿ ಹಾಕಿ ಅದನ್ನ ರಿಜೆಕ್ಟ್ ಮಾಡಿದಾಗ್ಯೂ ಕೂಡ ಕರ್ನಾಟಕಕ್ಕೆ ಬಂದು ಮೀಡಿಯಾದಲ್ಲಿ ಕೂತ್ಕೊಂಡು ದೊಡ್ಡ ದೊಡ್ಡ ಕತೆ ಹೊಡ್ಕೊಂಡು ಅಲ್ಲಿ ನಾಳೆ ದಿವಸ ಅಲ್ಲಿ ಮೂಳೆಗಳು ಅಸ್ಥಿಗಳು ಸಿಗದೆ ಇದ್ರೆ ಅದಕ್ಕೆ ನನ್ನದು ಆಕ್ಷೇಪ ಇದೆ ಅನ್ನೋ ರೀತಿಯಲ್ಲಿ ಮಾತಾಡುವಂತ ಆ ಮನುಷ್ಯ ಇಡೀ ಕೋಟ್ಯಾಂತರ ಜನರ ಧಾರ್ಮಿಕ ಭಾವನೆಗೆ ನೋವು ಮಾಡ್ದಾಗ ಆಗಿಲ್ವಾ? ಈಗ ಒಬ್ಬ ಚಿನ್ನಯ್ಯ, ಅವನೊಬ್ಬ ಅನಕ್ಷರಸ್ಥ, ಆತನಿಗೆ ಈ ಸಾಮಾಜಿಕ ಜ್ಞಾನಗಳಿಲ್ಲ, ಆತನಿಗೆ ಆಮಿಷವನ್ನ ಒಡ್ಡಿ ಆತನ ಪ್ರಲೋಭನೆಗೆ ಒಳಪಡಿಸಿ ಅವನನ್ನು ಕರ್ಕೊಂಡು ಬಂದಿದ್ದಾರೆ. ಆದ್ರೆ ಒಬ್ಬ ಸುಪ್ರೀಂ ಕೋರ್ಟ್ ವಕೀಲ ಈ ಷಡ್ಯಂತ್ರದಲ್ಲಿ ಪಾಲ್ದಾರನಾಗ್ತಾನೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ಯಾವ್ದಿದೆಯಾ ಸರ್? ಸರ್ಕಾರ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಈ ಷಡ್ಯಂತ್ರದ ರೂವಾರಿಗಳನ್ನ ಬಂಧಿಸಬೇಕು. ಸರ್ಕಾರದ ಬಗ್ಗೆ ಏನಾದ್ರೂ ಗೌರವ ಮೂಡಬೇಕಿದ್ರೆ ಇನ್ನು 24 ಗಂಟೆಯ ಒಳಗಾಗಿ ಈ ಷಡ್ಯಂತ್ರದ ಏನು ಬುರುಡೆ ತಂದು ಕೊಟ್ಟವನ ಗಿರೀಶ್ ಮಟ್ಟಣ್ಣನವರ ಅಥವಾ ಜಯಂತ ತಂಗಚ್ಚನ್ನ, ವಿಠಲನ, ಮಹೇಶ್ ಶೆಟ್ಟಿ ತಿಮರೋಡಿನ ಇವ್ರನ್ನ ಬಂಧನಕ್ಕೊಳಪಡಿಸ್ಬೇಕು ಇವರು. ಇಲ್ಲದಿದ್ರೆ ಸರ್ಕಾರಕ್ಕೆ ಹಿಂದೂ ಶ್ರದ್ಧಾ ಕೇಂದ್ರದ ಮೇಲೆ ಯಾವುದೇ